ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಈ ಮುತ್ತಣ್ಣನ ಸ್ವಾಗತ. ಇವತ್ತಿನ ವಿಷಯ ರಣವೀರ್ ಸಿಂಗ್ ದುರಂಧರ್ ಫಸ್ಟ್ ಹೀರೋ. ದುರಂಧರು ಇಂಡಿಯಾದಲ್ಲಿ 1,000 ಕೋಟಿ ಸಂಪಾದನೆ ಮಾಡಿದ್ದಾನೆ. ವಿಷಯ ಇಷ್ಟಲ್ಲ, ರಣವೀರ್ ಸಿಂಗ್ ಅವರು RSS ಕಚೇರಿಗೆ ನಾಗೌರದಲ್ಲಿ ಭೇಟಿ ಕೊಟ್ಟಿದ್ದಾರೆ. ಮೋಹನ್ ಭಾಗವತ್ ಅವ್ರನ್ನ ಮೀಟ್ ಮಾಡಿದ್ದಾರೆ. ಏನೇನೋ ಕೆಲವರು ಕಮೆಂಟ್ ಮಾಡ್ತಾರೆ, ಹಾಗೆ ಹೀಗೆ ಅಂತಲ್ಲ, BJP ಅವ್ರು ಮಾಡಿಸಿರೋ ಪಿಕ್ಚರ್ ಅಂತಲ್ಲ, ದೇಶಕ್ಕೆ ಸಂಬಂಧಪಟ್ಟು ದೇಶಕ್ಕೆ ವಿಚಾರವಾಗಿ ದೇಶಕ್ಕೆ ಹೆಮ್ಮೆ ತರೋಂಥ ಒಂದು ಮೂವಿ ಮಾಡಿದ್ದಾರೆ. ದೇಶದ ಒಬ್ಬ ಯೋಧನು, ದೇಶದ ಸೀಕ್ರೆಟ್ ಏಜೆಂಟ್ ಇರ್ತಾರಲ್ಲ, ಎಷ್ಟು ನಮ್ಮ ದೇಶಕ್ಕೋಸ್ಕರ ತನ್ನ ಫ್ಯಾಮಿಲಿ, ನನ್ನ ಜೀವನ, ತನ್ನ ಲೌಕಿಕ ಜೀವನ ತೊರೆದು ನಮ್ಮ ದೇಶಕ್ಕೆ ಎಷ್ಟು ಹೋರಾಡ್ತಾರೆ ಅನ್ನೋದನ್ನ ತೋರಿಸಿದ್ದಾರೆ. ಅಂಥ ಮೂವಿ ಇವತ್ತು ದೇಶಾದ್ಯಂತ ಒಂದು ಸಂಚಲನ ಮೂಡಿಸಿದೆ. ನರೇಂದ್ರ ಮೋದಿಯವರು ಬಾಯಿಂದಲೂ ಒಂದು ಹೊಗಳಿಕೆಯನ್ನು ಮಾತನ್ನು ಹೇಳಿದ್ದಾರೆ. ಅಂಥದ್ರಲ್ಲಿ ಈ ರಣವೀರ್ ಸಿಂಗ್ ಅವರು RSS ಕಚೇರಿಗೆ ಭೇಟಿ ಮಾಡಿ ಮೋಹನ್ ಭಾಗವತ್ ಅವ್ರನ್ನ ಭೇಟಿ ಮಾಡೋ ವಿಡಿಯೋ, ಫೋಟೋ ವೈರಲ್ ಆಗ್ತಿದ್ದಂಗೆ ವಿಧವಾದ ಕಮೆಂಟ್ ಮಾಡ್ತಾರೆ. ಬೇರೆಯವರು ಎಲ್ಲೋ ಒಂದು ದರ್ಗಕ್ಕೋ ಎಲ್ಲೋ ಹೋದಾಗ ತಪ್ಪಿಲ್ಲ, ಇದೇ ನಟರು ಬೇಕಾದ್ರೆ ಹೋದರೆ ತಪ್ಪಿಲ್ಲ, ಒಳ್ಳೆಯದು, ಎಲ್ಲ ಒಂದೇ ಥರ ನೋಡ್ತಾರೆ, ಸೌಮ್ಯ ಸ್ವಭಾವ ಅಂತ. ಆದರೆ RSS ಕಚೇರಿಗೆ ಹೋದರೆ ಇವರಿಗೆಲ್ಲ ಏನಕ್ಕೆ ಉರಿಯುತ್ತೆ? RSS ಕಚೇರಿ ಏನು ಬೇರೆ ದೇಶದಲ್ಲಿದೆಯಾ? ಯಾವುದು ಇಲ್ಲ, ಯಾವುದು ಫಾರಿನಲ್ಲಿದೆಯೋ, ಲಂಡನ್ನಲ್ಲಿದೆಯೋ, ಇಲ್ಲ ಆಸ್ಟ್ರೇಲಿಯಾ. RSS ನಮ್ಮ ದೇಶದ ಒಂದು ಸೇವಾ ಸಂಘಟನೆ, ಸ್ವಯಂ ಸೇವಾ ಸಂಘಟನೆ. ಕರೆದಿದ್ದಾರೆ, ಮೀಟ್ ಮಾಡೋಕ್ಕೆ ಹೋಗಿದ್ದಾರೆ, ಒಂದು ಪ್ರೀತಿ ಗೌರವ ಸಲ್ಲಿಸಿದ್ದಾರೆ. ನಮ್ಮ ದೇಶದ್ದು ಒಂದು ಇತಿಹಾಸ ಹೇಳೋ ಅಂಥದ್ದು, ನಮ್ಮ ದೇಶಕ್ಕೆ ಯಾರು ಹೋರಾಟ ಮಾಡಿದ್ರು ಅಂತ ಮೂವಿ ಮಾಡಿದ್ದಾರೆ. ಒಂದು ಅಭಿನಂದನೆ ಸಲ್ಲಿಸ್ಬೇಕು, ಕರ್ತಾರೆ. ಆದರೆ ಅವರಿಗೆ ಈ ಥರ ಕಮೆಂಟ್ ಮಾಡಿದ್ರೆ ಅದು ತಪ್ಪಾಗುತ್ತೆ. ಅದೇ ಅಲ್ಲಿಗೆ ಹೋಗಿ ಹೂ ಹೊತ್ಕೊಂಡು ಕೊಟ್ಟು ಬಂದಿದ್ರೆ ಓ ಒಳ್ಳೆಯವರು, ಸೆಕ್ಯುಲರು ಅನ್ನೋರು. RSS ಕಚೇರಿಗೆ ಭೇಟಿ ಮಾಡಿದ್ದೆ ತಪ್ಪಾಯ್ತು. ರಣವೀರ್ ಸಿಂಗ್ ಅವರು ಯಾವುದಕ್ಕೂ ತಲೆ ಕೆಡ್ಸ್ಕೊಂಡಂಗೆ ಹೋಗಿ ಭೇಟಿ ಕೊಟ್ಟು ಬಂದಿದ್ದಾರೆ. ಉರ್ಕೊಂಡವ್ರು ಉರ್ಕೊಂತ ಇರ್ತಾರೆ, ಮಾತಾಡ್ತಾ ಇರ್ತಾರೆ. ನಮ್ಮ ಮಕ್ಕಳಿಗೆ ಗೊತ್ತಿತ್ತ ಇಂಥ ಒಬ್ಬರು ಸೀಕ್ರೆಟ್ ಏಜೆಂಟ್ ಇದ್ದರು, ಹೋರಾಡಿದ್ರು, ಪಾಕಿಸ್ತಾನಕ್ಕೆ ಹೋಗಿ ಇಷ್ಟು ವರ್ಷ ಇದ್ದರು ಅನ್ನೋದೇನಾದ್ರು ತಿಳಿದಿತ್ತ? ಯಾರಿಗೂ ತಿಳಿದಿರಲ್ಲ. ಮೂವಿ ಧೈರ್ಯದಿಂದ ಮಾಡಿದ್ರು. ಯಾರು ಮಾಡಿದ್ರು? ಕಾಶ್ಮೀರದಲ್ಲಿ ಇದ್ದು ಅವ್ರು ಕಷ್ಟ ಅನುಭವಿಸಿ ಅದೆಲ್ಲ ಅವ್ರು ಮಾಡಿದ್ರು. ಕಾಶ್ಮೀರಿ ಪಂಡಿತರನ್ನೆಲ್ಲ ಯಾಕೆ ಹೊರಗೆ ಹಾಕಿದ್ರು? ಹಿಂಸೆ ಕೊಟ್ಟು, ಹೊಡೆದು, ಹೆಣ್ಮಕ್ಳನ್ನ ಒಂದು ಹಿಂಸೆ ಕೊಟ್ಟು, ಕೆಡಿಸಿ, ಇದು ಮಾಡಿ ಅದನ್ನೆಲ್ಲ ಹೊರಗೆ ತಂದಿದ್ದೆ ತಪ್ಪ. ರಣವೀರ್ ಸಿಂಗ್ ಅವರಿಗೆ ಒಳ್ಳೆಯದಾಗಲಿ. ಒಳ್ಳೆ ಮೂವಿ ಮಾಡಿದ್ದಾರೆ, ಒಳ್ಳೆ ಸಮಾಜಕ್ಕೆ ಮೆಸೇಜ್ ಇರೋಂಥ ಮೂವಿ. ಇಡೀ ಬಾಲಿವುಡ್ ಕಾನ್ಗಳಿಗೆಲ್ಲ ಉರ್ದಿರುತ್ತೆ. ಈಗ ಕಾಮಿಡಿ ಮಾಡ್ಕೊಂಡು ಏನೋ ಮಾಡ್ಕೊಂಡು ಇರ್ತಾನೆ ಅಂತಿದ್ರು. ಇಂಥ ಮೂವಿ ಮಾಡಿ ಆ ಡೈರೆಕ್ಟ್ರು ಕಾಶ್ಮೀರದವರು ಪಂಡಿತರಿಗೆ ಸಂಬಂಧಪಟ್ಟವರಂತೆ ಒಳ್ಳೆ ಮೂವಿ ಮಾಡಿದ್ದಾರೆ. ದೇಶಕ್ಕೆ ಯಾವುದೋ ಒಂದು ಒಳ್ಳೆ ಕೆಲಸ ಮಾಡಿದಾಗ ಅಭಿನಂದನೆ ಸಲ್ಲಿಸ್ಬೇಕು. ಇಷ್ಟು ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ. ಒಂದೇ ಮಾತರಂ, ಒಂದೇ ಮಾತರಂ, ಒಂದೇ ಮಾತರಂ.